ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೋ ಮಾಡ್ತಿದ್ದೀರಾ? ಅಕ್ಕ, ನೀನ್ ಮಾತ್ರ ಕದ್ದು ಮುಚ್ಚಿ ಬಾವನ್ ಫೋಟೋ ನೋಡ್ಬೋದು, ನಾವ್ ಅದನ್ನ ವಿಡಿಯೋ ಮಾಡ್ಬಾರ್ದಾ? ನನ್ನಿಷ್ಟ. ನಿಮ್ಗೇನ್ ಕಷ್ಟ? ಬಾವನ್ ಮಾತಾಡ್ಸ್ದೆ ಕೋಪ ಮಾಡ್ಕೊಂಡಿರೋಳು ಬಾವನ್ ಫೋಟೋ ನೋಡ್ತಿದ್ಯ ಅಂದ್ರೆ ಇದೇನರ್ಥ? ಏನರ್ಥ? ಸಮಥಿಂಗ್ ಸಮಥಿಂಗ್. ಯಾವ ತಿಂಗು ಇಲ್ಲ ಪುಂಗು ಇಲ್ಲ, ಸುಮ್ನೆರೋ. ಅಕ್ಕ, ನಾವಿಬ್ರು ಸೇರಿ ಒಳ್ಳೊಳ್ಳೆ ಕಂಟೆಂಟ್ ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದೀವಿ. ಅದೇ ತರ ಒಂದೊಳ್ಳೆ ಲವ್ ಸ್ಟೋರಿ ಬೇಸ್ಡ್ ಮೂವಿ ಮಾಡೋಣ ಅಂತಾನೆ ಇದೀವಿ. ನೀವಿಬ್ರು ಸೇರ್ಕೊಂಡು ಒಂದ್ ಫಿಲಂ ಮಾಡ್ತೀರಾ? ಹ್ಞೂ ಅಕ್ಕ. ಫಿಲಂ ಮಾಡೋದ್ರ ಬಗ್ಗೆ ನಿಮ್ಗೇನ್ರೋ ಗೊತ್ತು? ಫಸ್ಟ್ ಕತೆ ಮಾಡ್ಬೇಕು. ಕತೆ ಮಾಡಿದೀರಾ? ಹ್ಞೂ, ನಿಮ್ ಬಗ್ಗೆ ಒಂದ್ ಕತೆ ಬರ್ದಿದೀವಿ. ನನ್ ಬಗ್ಗೆನಾ? ದೀಪ ಲವ್ ಚಿರು. ಹೆಂಗಿದೆ ಟೈಟ್ಲು? ತರ್ಲೆಗಳ, ನಿಮ್ ಭಾವ ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮ್ ಹತ್ರ ಹೇಳಿದ್ದೀನಾ? ಹೇಳಿಲ್ಲ, ಆದ್ರೂ ನಮಗ್ ಗೊತ್ತು. ಪ್ರೀತಿನ ಕಳ್ಕೊಂಡು ಒದ್ದಾಡ್ತಿರೋದ್ ನಾವೇನ್ ನೋಡ್ತಿಲ್ವಾ? ನಿನ್ ಮೇಲ್ ಕತೆ ಮಾಡಿದ್ರೆ ಗ್ಯಾರಂಟಿ ಸೂಪರ್ ಹಿಟ್ ಆಗತ್ತೆ. ಏನ್ರು ಅದು? ದೀಪ ಪ್ರೀತಿ ಕಳೆದೋಯ್ತು ಅಂದ್ರೆ ಏನ್ ಅರ್ಥ? ಹಾಗೆಲ್ಲ ಮಾತಾಡ್ಬಾರ್ದು. ನೀವಿನ್ನು ಚಿಕ್ಕ ಮಕ್ಳು. ಹೋಗಿ ಆಚೆ ಆಟ ಆಡ್ಕೊ ಹೋಗಿ. ದೀಪ ಮಗಳೇ, ಬಮ್ಮ. ಅಮ್ಮ, ಅಳಿಯಂದ್ರೆ ಸಿಕ್ಕದ್ರಾ? ಸಿಕ್ಕಿದ್ರು ಅಂದ್ರೆ ನೋಡ್ದೆ. ಏನ್ ಮಗಳೇ ಇದು? ನಿನ್ಗೋಸ್ಕರನೇ ಊರಿಗೆ ಬಂದಿದ್ದಾರೆ. ನೋಡ್ದೆ ಅಂತಿದೀಯಲ್ಲ, ಹೋಗ್ ಮಾತಾಡ್ಸ್ಬಾರ್ದಾ? ನಿನ್ನನೆ ಇದು ಅಳಿಯಂದ್ರು ನಮ್ಮೂರಿಗೆ ಬಂದಿದ್ದಾರಾ? ಅಳಿಯಂದ್ರು ನಮ್ಮೂರಿಗೆ ಬಂದಿಲ್ಲ ರೀ. ಅಳಿಯಂದ್ರ ಹತ್ರ ಮಾತಾಡ್ತಿದ್ಲಲ್ಲ, ಏನ್ ಮಾತಾಡ್ತಿದ್ದೆ ಅಂತ ಕೇಳ್ದೆ ಅಷ್ಟೆ. ಅಳಿಯಂದ್ರನ್ನ ಇಲ್ಲಿಗೆ ಬರಕ್ ಹೇಳ್ದ್ಯಾ? ಅದು ಅಳಿಯಂದ್ರು ಯಾವ್ದೋ ಕೆಲ್ಸದಲ್ಲಿ ಬ್ಯುಸಿ ಇದಾರಂತೀರಿ. ಬಿಡು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತ ಅಲ್ವೇನಮ್ಮ? ಹೂ ಪೊಲೀಸಪ್ಪ. ಹೌದಾ? ಯಾಕೆ ಅಳಿಯಂದ್ರು ಈ ಸಲ ಬರ್ಲೇ ಇಲ್ಲ? ಕೆಲಸದಲ್ಲಿ ಇದಾರೆ ಅಂತ ಹೇಳಿದ್ನಲ್ಲ, ಹೊರಡುವಾಗ ಇವಳನ್ನ ಕರ್ಕೊಂಡು ಹೋಗಕ್ ಬರ್ತಾರಂತೆ. ಬಿಡಿ. ಅಳಿಯಂದ್ರನ್ನ ನೋಡ್ದೆ ತುಂಬಾ ಮನ್ಸು ಒಂಥರ ಬೇಜಾರು ಕಡೆ. ಯಾರೋ ಬಂದಂಗಾಯ್ತು, ಒಂದ್ಸಲ ನೋಡ್ಕೊ ಬರ್ತೀನಿ. ದೀಪು ಮಗಳೇ, ಅಳಿಯಂದ್ರು ಇಲ್ಲಿ ಬಂದಿದಾರಲ್ವಾ, ನೀನ್ ಹೋಗಿ ಅವರನ್ನ ಮಾತಾಡಿಸಿ ಅದೇನ್ ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸ್ಕೊಡಿ ಪ್ಲೀಸ್ ಮಗಳೇ. ನಿನ್ಗೆ ಹೇಳ್ತಾ ಇರೋದು. ಪಾಪ ದೀಪ ಅವರು ಒಂದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ನನ್ನ ವಿಷಯದಲ್ಲಿ ಅವ್ರು ಸಾಫ್ಟ್ ಆಗೋವರೆಗೂ ನಾನು ಅವ್ರಿಗೋಸ್ಕರ ಇದೇ ಥರ ಕೆಲಸ ಮಾಡ್ತಾನೆ ಇರ್ತೀನಿ. ಅವ್ರನ್ನ ಹೊಲಿಸ್ಕೊಂಡು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಅವ್ರ ಮನ್ಸು ಗೆದ್ದು ಆಮೇಲೆ ಅವ್ರನ್ನ ಇಲ್ಲಿನ ಕರ್ಕೊಂಡು ಹೋಗ್ತೇನೆ. ಈ ನರಸಿಂಹ ಅವರು ನನ್ನ ದೀಪ ಅವ್ರಿಗೆ ಮೋಸ ಮಾಡ್ತಿದ್ದೀನಿ, ದಿಶಾ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅನ್ಕೊಂಡು ಈ ರೀತಿ ಎಲ್ಲ ನಡ್ಕೊಳ್ತಾ ಇರಬೇಕು. ದೀಪ ಅವ್ರಿಗೆ ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ಅರ್ಥ ಆದರೆ ನರಸಿಂಹ ಅವರು ಸುಮ್ಮನಾಗ್ತಾರೆ. ನಾನಂತೂ ಅವ್ರು ಕೊಟ್ಟಿರೋ ಟಾಸ್ಕ್ ನಿಲ್ಸೋಕ್ಕಾಗಲ್ಲ. ಅದನ್ನು ಕಂಪ್ಲೀಟ್ ಮಾಡಿ ಅವ್ರ ಮನಸ್ಸಲ್ಲೂ ನಾನು ಸರಿ ಅನ್ಸ್ಕೋಬೇಕು. ಜೊತೆಗೆ ನಾನು ಮಾಡಿರೋ ತಪ್ಪು ನಾನೇ ಸರಿ ಮಾಡಬೇಕು.